ಸ್ನೇಹಿತರೆ, ಟೈಮ್ ಹೇಗೆ ಬೇಕಾದರೂ ಬದಲಾಗುತ್ತೆ. ಝೀರೋ ಆಗಿದ್ದವನು ಹೀರೋ ಕೂಡ ಆಗ್ತಾನೆ, ಹೀರೋ ಆಗಿದ್ದವನು ಝೀರೋ ಕೂಡ ಆಗ್ತಾನೆ. ಆದರೆ ಹೋರಾಡುವ ಛಲ ಇರಬೇಕು, ಅದರ ಜೊತೆ ನಂಬಿಕೆ ಕೂಡ ಮುಖ್ಯ. ಬಿದ್ದ ವ್ಯಕ್ತಿಯನ್ನು ಮೇಲಕ್ಕೆತ್ತುವವರು ಕೂಡ ಬೇಕು. ಮೈದಾನದಲ್ಲಿ ಸೋತ ಮನುಷ್ಯ ಮತ್ತೆ ಗೆಲ್ಲಬಹುದು, ಆದರೆ ಜೀವನದಲ್ಲಿ ಸೋತ ಮನುಷ್ಯ ಮತ್ತೆ ಯಾವತ್ತೂ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಯಶ್ ದಯಾಲ್. ಈತನನ್ನು RCB ಮಿನಿ ಬಿಟ್ನಲ್ಲಿ ಯಾಕೆ ಖರೀದಿ ಮಾಡ್ತು ಅನ್ನುವವರೇ ಇಲ್ಲ. ಯಾಕಂದರೆ ಹಿಂದಿನ ವರ್ಷ GT ವಿರುದ್ಧ ಆಡಿದ ಯಶ್ ದಯಾಲ್ KKR ವಿರುದ್ಧದ ಪಂದ್ಯದಲ್ಲಿ ಸತತ 5 ಬಾಲ್ಗೆ 5 ಸಿಕ್ಸನ್ನು ಓಡಿಸ್ಕೊಂಡಿದ್ರು. ಅಂದು KKR ಗೆಲುವಿಗೆ 29 ರನ್ ಬೇಕಿತ್ತು. ಒಂದು ಬಾಲ್ನಲ್ಲಿ ಉಮೇಶ್ ಯಾದವ್ ಕೇವಲ 1 ರನ್ ತೆಗೆದರೆ ಮಿಕ್ಕಿದ 5 ಬಾಲ್ಗೆ ರಿಂಕು ಸಿಂಗ್ ಸತತ 5 ಸಿಕ್ಸರನ್ನು ಸಿಡಿಸಿ ಪಂದ್ಯವನ್ನು ಗೆಲ್ಲಿಸಿದ್ರು. ಅವತ್ತು ರಿಂಕು ಸಿಂಗ್ ಮಾತ್ರ ರಾತ್ರೋರಾತ್ರಿ ಹೀರೋ ಆಗಿಬಿಟ್ರು, ಯಶ್ ದಯಾಲ್ ಮಾತ್ರ ವಿಲನ್ ಆಗಿಬಿಟ್ರು. ಇವನೆಂತಹ ಬೌಲರ್ ಅಂತ ಅದೆಷ್ಟೋ ಜನ ಮಾತನಾಡಿದ್ರು. ಕೆಲವರಂತೂ ಈತನ ಕೆರಿಯರೇ ಮುಗ್ದೆ ಹೋಯಿತು ಅಂತ ಹೇಳಿಬಿಟ್ಟಿದ್ರು. ಆದರೆ RCB ಈ ಎಸೆತಗಾರನನ್ನು ನಂಬಿಕೆ ಇಟ್ಟಿತ್ತು. ಮುಂದೆ ನಡೆದಿದ್ದು ಗೆಲುವಿನ ಸಡಗರ. ಮೊನ್ನೆ CSK ತಂಡ ಪ್ಲೇ ಆಫ್ಗೆ ಹೋಗಬೇಕು ಅಂದರೆ ಕೊನೆಯ ಓವರ್ನಲ್ಲಿ 17 ರನ್ ಗಳಿಸಬೇಕಾಗಿತ್ತು. ಕೊನೆಯ ಓವರ್ನಲ್ಲಿ ಯಶ್ ದಯಾಲ್ ಬೌಲಿಂಗ್ ಮಾಡೋಕ್ಕೆ ಬರ್ತಾರೆ. ಆಗ ಅಲ್ಲಿದ್ದ ಈ ಜನರು ಅಂದು ರಿಂಕು ಸಿಂಗ್ನಿಂದ 5 ಸಿಕ್ಸರನ್ನು ಹೊಡೆಸ್ಕೊಂಡ ಪಂದ್ಯವನ್ನು ಸೋಲಿಸಿದ ಯಶ್ ದಯಾಲ್ ಏನು ಮಾಡ್ತಾರೋ ಅಂತ ಎಲ್ಲರಿಗೂ ನಡಕ ಶುರುವಾಗಿತ್ತು. ಯಶ್ ದಯಾಲ್ ಎಸೆದ ಮೊದಲ ಬಾಲ್ಗೆ ಧೋನಿ ಸಿಕ್ಸರನ್ನು ಅಬ್ಬರಿಸಿದ್ರು. ಆದರೆ ಮರು ಎಸೆತದಲ್ಲಿ ಧೋನಿಯನ್ನೇ ಔಟ್ ಮಾಡಿದ ಯಶ್ ದಯಾಲ್ ಆ ಓವರ್ನಲ್ಲಿ ಕೇವಲ 7 ರನ್ ನೀಡಿ RCB 27 ರನ್ಗಳಿಂದ ಭರ್ಜರಿ ಜಯ ಸಾಧಿಸಿತು. ಹೀಗೆ ಪ್ಲೇ ಆಫ್ಗೆ ಕೂಡ ಏರಿತ್ತು. ಅಂದು ಗುಜರಾತ್ಗೆ ವಿಲನ್ ಆಗಿದ್ದ ಯಶ್ ದಯಾಲ್ ಮೊನ್ನೆ ನಡೆದ ಪಂದ್ಯದಲ್ಲಿ ಹೀರೋ ಆಗಿಬಿಟ್ಟಿದ್ರು. ಗ್ರೇಟ್ ಕಂಬ್ಯಾಕ್ ಮಾಡೋದು ಹೇಗೆ ಅಂತ ಯಶ್ ದಯಾಲ್ ತೋರಿಸಿಕೊಟ್ಟಿದ್ದಾರೆ. ಯಶ್ ದಯಾಲ್ ಫೋಟೋವನ್ನು ಹಂಚಿಕೊಂಡ ರಿಂಕು ಸಿಂಗ್ ಎಲ್ಲವೂ ದೇವರ ಪ್ಲಾನ್ ಅಂದಿದ್ರು. ಅಂದು ಲೆಕ್ಕವಿಲ್ಲದಷ್ಟು ಸಲ ಟ್ರೋಲ್ಗಳನ್ನು ಎದುರಿಸಿದ್ದ ಯಶ್ ದಯಾಲ್ ಇಂದು ಪ್ಲೇ ಆಫ್ ಹಂತಕ್ಕೆ ಕೂಡ ಹೋಗಿ RCBಯನ್ನು ಗೆಲ್ಲಿಸಿದ ಸಿಡಿಲಿನ ಸಿಂಹ ಆದರು. ಕೊನೆಯ ಓವರ್ನಲ್ಲಿ CSK 17 ರನ್ ಗಳಿಸಿದ್ರೆ ಪ್ಲೇ ಆಫ್ಗೆ ಹೋಗ್ತಾ ಇತ್ತು. ಒಂದು ಬಾಲ್ಗೆ ಧೋನಿ 110 ಮೀಟರ್ ಸಿಕ್ಸನ್ನು ಸಿಡಿಸಿದ್ರು. CSKಗೆ 5 ಬಾಲ್ಗೆ 11 ರನ್ ಅಗತ್ಯವಿತ್ತು. ಕಾರಣ ಪ್ಲೇ ಆಫ್ಗೆ ಹೋಗುವ ಭರವಸೆ ಮೂಡಿತ್ತು. ಆದರೆ ಧೋನಿ ಹೊಡೆದ ಚೆಂಡು ಸ್ಟೇಡಿಯಂನಿಂದ ಹೊರಗೆ ಹೋಗಿ ಬಿದ್ದಿತು. ಆಗ ಅಂಪೈರ್ ಹೊಸ ಚೆಂಡನ್ನು ತೆಗೆದುಕೊಂಡು ಬಂದರು. ಆಗ ಯಶ್ ದಯಾಲ್ಗೆ ಅನುಕೂಲವಾಗಿತ್ತು. ಯಾಕಂದರೆ ಹಿಂದಿನ ಚೆಂಡು ಕೂಡ ತುಂಬ ಒದ್ದೆಯಾಗಿತ್ತು, ಬೌಲಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಅದರ ಹಿಂದೆಯೇ RCBಯ ನಾಯಕ ಚೆಂಡನ್ನು ಬದಲಾಯಿಸುವಂತೆ ಅಂಪೈರ್ನಲ್ಲಿ ಕೋರಿಕೊಳ್ಳುತ್ತಿದ್ದರು. ಹೊಸ ಚೆಂಡು ಸಂಪೂರ್ಣವಾಗಿ ಒಣಗಿದ್ದ ಕಾರಣ ಸ್ಲೋಬಾಲ್ ಮತ್ತು ಯಾರ್ಕರನ್ನು ಸಂಪೂರ್ಣವಾಗಿ ನಿಖಾರವಾಗಿ ಬಳಸಿ ಯಶ್ ದಯಾಲ್ CSK ಬ್ಯಾಟರನ್ನು ಕಟ್ಟು ಹಾಕಿದ್ರು. ದಯಾಲ್ ನಿಧಾನವಾಗಿ ಎಸೆದರು. ಧೋನಿ ಕ್ಯಾಚ್ಔಟ್ ಆದರು. ಅಲ್ಲಿಗೆ 4 ಬಾಲ್ಗೆ 1 ರನ್ ಕೊಟ್ಟು ಪಂದ್ಯವನ್ನು ಯಶ್ ದಯಾಲ್ ಗೆಲ್ಲಿಸಿದ್ರು. ಪಂದ್ಯದ ನಂತರ DK ಧೋನಿಗೆ ಧನ್ಯವಾದ ಸಲ್ಲಿಸಿದ್ರು. ಧೋನಿ ಹೊಡೆದ ಆ 110 ಮೀಟರ್ ಸಿಕ್ಸರ್ ಕೂಡ ಅನುಕೂಲ ಮಾಡಿಕೊಟ್ಟಿತು. ಯಾಕಂದರೆ ಹಳೆಯ ಚೆಂಡು ಹೊರ ಹೋದ ಕಾರಣ ಹೊಸ ಚೆಂಡನ್ನು ತೆಗೆದುಕೊಂಡು ಬಂದರು. ಗ್ರಿಪ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಯಿತು ಅಂದ DK ಹೇಳಿದ್ರು. ಅದೇನೇ ಆಗಲಿ 6 ಬಾಲ್ಗೆ 6 ಸಿಕ್ಸ್ ಹೊಡೆಸಿಕೊಂಡ ಬೌಲರ್ 600 ವಿಕೆಟ್ ತೆಗೆದು ಇತಿಹಾಸ ಕೂಡ ಸೃಷ್ಟಿ ಮಾಡಿದ್ದಾರೆ. ಯಶ್ ದಯಾಲ್ನ ಬೆಂಕಿ ಬೌಲಿಂಗ್ ನಿಮಗೆ ಅನಿಸುತ್ತೆ? ಕಮೆಂಟ್ ಮಾಡಿ.